ಎಲ್ಲರಿಗೂ ನಮಸ್ಕಾರಗಳು. ಇಂದಿನ ಈ ಸಂಚಿಕೆಯಲ್ಲಿ ನಾವು ರಾಮಾಯಣದ ಮೊದಲನೆಯ ಭಾಗ, ಬಾಲಕಾಂಡದಲ್ಲಿರುವ ಮೊದಲನೆಯ ಭಾಗವನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ನೀವೆಲ್ಲರೂ ರಾಮಾಯಣವನ್ನು ಕೇಳೇ ಇರ್ತೀರ, ಆದರೆ ಅದನ್ನು ಪೂರ್ತಿಯಾಗಿ ತಿಳಿದುಕೊಂಡಿರ್ತೀರ, ಕೆಲವರು ತಿಳಿದುಕೊಂಡಿರಲ್ಲ. ನಾವು ಇವತ್ತಿನ ಈ ಭಾಗದಲ್ಲಿ ಬಾಲಕಾಂಡದ ಮೊದಲನೆಯ ಅಧ್ಯಾಯವನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಈ ರಾಮಾಯಣವು ವೇದ ಸಮಾನವಾಗಿದೆ. ರಾಮಾಯಣವು 24 ಸಹಸ್ರ ಶ್ಲೋಕಗಳುಳ್ಳ 7 ಕಾಂಡಗಳನ್ನು ಒಳಗೊಂಡಿದೆ. ಶ್ರೀರಾಮನು ಅನುಭವಿಸಿದಂತಹ 14 ಸಂವತ್ಸರಗಳ ವನವಾಸ, ಹಾಗೆಯೇ ಸೀತಾದೇವಿಯ ಮರುಮಿಲನಕ್ಕಾಗಿ ಸಂಘಟಿಸಲ್ಪಟ್ಟ ಅನೇಕ ಕೋಟಿ ಕಪಿನಾಯಕರಿಂದ ಲಂಕೆಗೆ ಲಗ್ಗೆ, ರಾಮ ರಾವಣರ ಘನ ಸಂಗ್ರಾಮ, ಶ್ರೀರಾಮಚಂದ್ರನು ಕೈಗೊಂಡ ಧರ್ಮೋದ್ಧಾರದ ಪುಣ್ಯಕಥನವು ಇದರಲ್ಲಿ ಚೆನ್ನಾಗಿ ಮೂಡಿಬಂದಿದೆ. ಈ ಪುಣ್ಯಕಥನವು ಜನಕೋಟಿಯನ್ನು ಸತ್ಯ ಧರ್ಮಕ್ಕೆ ಕಟಿಬದ್ಧರಾಗುವಂತೆ ಪ್ರೇರೇಪಣೆ ಮಾಡುತ್ತೆ. ಆದುದರಿಂದಲೇ ರಾಮಾಯಣ ಕಾವ್ಯವು ಪವಿತ್ರವಾದ ವೇದಕ್ಕೆ ಸರಿಸಾಟಿ ಎನಿಸಲ್ಪಟ್ಟಿದೆ ಎಂದು ಹೇಳಲಾಗಿದೆ. ವಾಲ್ಮೀಕಿ ಗಿರಿಸಂಭೂತವಾದ ರಾಮಾಯಣ ಕಾವ್ಯಗಂಗೆಯು ಸುಲಲಿತವಾಗಿ ಪ್ರವಹಿಸಿ ಶ್ರೀರಾಮನ ಮಹಾವರ್ಣದಲ್ಲಿ ಸಂಗಮವಾಗಿದೆ. ಮೊದಲನೇದಾಗಿ ಈ ವಾಲ್ಮೀಕಿ ಅನ್ನೋರು ಯಾರು, ಈ ರಾಮಾಯಣ ಹೇಗೆ ರಚಿಸಲ್ಪಟ್ಟಿತ್ತು, ಯಾಕಾಯಿತು, ಏನಾಯಿತು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಜಗತ್ತು ಪ್ರಶಾಂತಮಯವಾಗಿತ್ತು. ಗಿಡ ಮರ ಬಳ್ಳಿಗಳಿಂದ, ದಟ್ಟ ಕಾಡಿನಿಂದ, ಹಾಗೆ ಸಾಲು ಸಾಲಾಗಿ ನಿಂತಿರುವ ಗಗನಚುಂಬಿ ವೃಕ್ಷಗಳಿಂದ, ಹಾಗೆಯೇ ನಗರಗಳಿದ್ವು. ಆದರೆ ನಗರಗಳಲ್ಲಿ ಗಲಭೆಗಳಿರಲಿಲ್ಲ, ಅಶಾಂತಿ ಇರಲಿಲ್ಲ. ಹಕ್ಕಿಗಳ ಕಲಕಲ ನಿನಾದ ಇತ್ತು. ನಾಗಾಲೋಟದಿಂದ ಓಡಾಡುವ ಹರಿಣಗಳಿದ್ವು, ಹರಿಣ ಅಂದರೆ ಜಿಂಕೆಗಳಿದ್ವು. ಸರ್ರನೆ ಹರಿಯುವ ಹಾವುಗಳಿದ್ವು. ಅರಣ್ಯವನ್ನು ಆವರಿಸುವಂತೆ ಗರ್ಜಿಸುವ ಸಿಂಹ ಮತ್ತು ವ್ಯಾಘ್ರಗಳ ಸಮೂಹ ಇತ್ತು. ಗೇಳಿಡುವ ಮದಗಜಗಳಿದ್ವು, ಅಂದರೆ ಆನೆಗಳ ಗುಂಪಿತ್ತು. ಜಳಜಳನೆ ಹರಿಯುವ ಸಣ್ಣ ಪುಟ್ಟ ತೊರೆಗಳು, ನದಿಗಳು, ಧುಮುಕುವ ಜಲಪಾತಗಳು, ಹೀಗೆ ಈ ಜಗತ್ತು ಸ್ವರ್ಗಮಯವಾಗಿತ್ತು. ಇದು ಯಾವ ಯುಗದಲ್ಲಿತ್ತು? ತ್ರೇತಾಯುಗದಲ್ಲಿತ್ತು. ಆದರೆ ಅಂತಹ ಭವ್ಯ ನಿಸರ್ಗಧಾಮದಲ್ಲಿಯೂ ಕೂಡ ಬೆರಳೆಣಿಕೆಯಷ್ಟು ಸಂಖ್ಯೆಯ ದರೋಡೆಕೋರರಿದ್ದರು. ಅವರು ಪ್ರಯಾಣಿಕರನ್ನು, ಹೋಗೋರನ್ನ ಬರೋರನ್ನ, ಕಾಡಿನ ಮಧ್ಯೆ ಆಗಿ ಎಲ್ಲ ಹೋಗ್ತಾ ಇರ್ತಾರಲ್ಲ, ಅಲ್ಲಿ ದಾರಿಗಳಿರುತ್ತೆ, ಅದರ ಮೂಲಕ ಹೋಗೋರನ್ನ ಬರೋರನ್ನೆಲ್ಲ ಒಂದು ಕರುಣೆ ಇಲ್ಲದೆ ನಿರ್ದಾಕ್ಷಿಣ್ಯವಾಗಿ ನಿರ್ದಯತೆಯಿಂದ ಅವ್ರನ್ನ ದರೋಡೆ ಮಾಡಿ ಅವರಲ್ಲಿದ್ದ ವಸ್ತುಗಳನ್ನು ಎಲ್ಲ ತಾವು ತಗೊಳ್ತಾ ಇದ್ದರು. ಆ ಥರ ಜೀವನ ನಡೆಸ್ತಾ ಇದ್ರು. ದಾರಿ ಹೋಕರ ಸಂಪತ್ತನ್ನು ಬಲಾತ್ಕಾರದಿಂದ ತಗೋತಾ ಇದ್ರು. ಆ ಸಂಪಾದನೆಯಲ್ಲಿ ಅವರು ಕಟ್ಕೊಂಡ ಹೆಂಡತಿ ಮಕ್ಕಳನ್ನ ಸಾಕ್ತಾಯಿದ್ರು. ಅಂಥವರಲ್ಲಿ ಪ್ರಾಚೇತಸನೆಂಬ ಬೇಡನು ಕೂಡ ಒಬ್ಬನಾಗಿದ್ದ. ಏನು ಹೆಸರು? ಪ್ರಾಚೇತಸನೆಂಬ ಬೇಡನು ಕೂಡ ಒಬ್ಬನಾಗಿದ್ದ. ಅವನು ಕೂಡ ಇದೇ ಥರ ದರೋಡೆ ಮಾಡ್ತಾಯಿದ್ದ. ಪ್ರಾಣಿಗಳನ್ನ ಬೇಟೆ ಆಡ್ತಿದ್ದ. ಹಾಗೆ ದಾರಿಯಲ್ಲಿ ಹೋಗೋರು ಬರೋರು ಅವರಲ್ಲಿದ್ದ ವಸ್ತುಗಳನ್ನು ಕಸಿದುಕೊಂಡು ಜೀವನವನ್ನು ಮಾಡ್ತಾಯಿದ್ದ. ಅದನ್ನು ಅವನ ಜೀವನದುದ್ದಕ್ಕೂ ಕೊಳ್ಳೆ ಹೊಡೆಯೋದನ್ನು ವೃತ್ತಿಯನ್ನಾಗಿ ಮಾಡಿಕೊಂಡಿದ್ದ. ಅದು ಅವನ ಮಟ್ಟಿಗೆ ಒಂದು ಕಲೆ ಆ ಥರ ಭಾವಿಸ್ಕೊಂಡಿದ್ದ. ಆದರೆ ಆ ದುಷ್ಟ ಕಾರ್ಯಗಳಿಗೆಲ್ಲ ಪೂರ್ಣ ವಿರಾಮ ಹಾಕಬೇಕು ಅನ್ನೋ ಒಂದು ಕಾಲ ಬಂತು. ಒಂದು ಘಟನೆಯೂ ಆಯಿತು. ಎಂದಿನಂತೆ ಮುಗ್ಧ ಜನರ ಐಶ್ವರ್ಯವನ್ನೆಲ್ಲ ಸುಲಿಯಲು ಅವನು ಬೇಟೆಗಾಗಿ ಹೊಂಚು ಹಾಕಿ ನಿಂತಿದ್ದ. ಆಗ ಬೇಡನಿಗೆ ಪುಣ್ಯಾತ್ಮರಾದ ಭರದ್ವಾಜ ಋಷಿಗಳ ದರ್ಶನ ಆಗತ್ತೆ. ಅವನಿಗೂ ಖುಷಿಯೂ ಆಗುತ್ತೆ. ಯಾವುದೋ ಋಷಿಗಳು ಬರ್ತಾ ಇದ್ದಾರೆ, ಅವ್ರ ಹತ್ರ ಏನೋ ಅಲ್ಪ ಸ್ವಲ್ಪ ಇದ್ದಿದೆ, ಅದನ್ನೆಲ್ಲ ತೊಗೊಂಡ್ಬಿಡೋಣ ಅಂತ ಹರಿಣವನ್ನು ದಿಟ್ಟಿಸಿದಾಗ ಹುಲಿಯು ಸಂತೋಷ ಪಡುವಂತೆ ಈ ವ್ಯಾಧನ ಆನಂದಕ್ಕೆ ಪಾರವೇ ಇರಲಿಲ್ಲ. ಅಂದರೆ ಅವರಲ್ಲಿದ್ದ ಅಲ್ಪ ಸ್ವಲ್ಪವನ್ನು ದೋಚಲು ಕೂಡ ಮುಂದಾಗ್ತಾನೆ. ಋಷಿಗಳು ತುಂಬ ಶಾಂತವಾಗಿದ್ದರು. ಅವರು ಬೇಡನನ್ನೇ ದಿಟ್ಟಿಸಿ ನೋಡ್ತಾ ಇದ್ದರು. ಹಾಗೂ ಅವರಲ್ಲಿದ್ದ ವಸ್ತುಗಳನ್ನೆಲ್ಲ ಕಸಿದುಕೊಳ್ಳೋದಕ್ಕೆ ಬೇಡ ತಯಾರಾಗಿ ನಿಂತಿರ್ತಾನೆ. ಆಗ ಭರದ್ವಾಜ ಋಷಿಗಳು ಬೇಡನನ್ನು ಕೇಳ್ತಾರೆ, ಅಯ್ಯ, ಪ್ರತಿದಿನವೂ ಹೀಗೆ ನೀನು ದುಷ್ಟ ಮಾರ್ಗದಲ್ಲಿ ಧನ ಸಂಪಾದಿಸ್ತಾ ಇದೆಯಾ? ಈ ಪಾಪದಿಂದ ಅನುಭವಿಸಲು ನೀನು ಈ ಪಾಪದಿಂದ ನೀನು ಅನುಭವಿಸೋದಕ್ಕೆ ತುಂಬ ಅಂದರೆ ನಿನ್ನ ಜೀವನದಲ್ಲಿ ಯಾತನೆಯನ್ನು ಪಡ್ತೀಯಾ? ಈ ಪಾಪದಿಂದ ನಿನಗೆ ಹೊರ ಬರೋಕ್ಕಾಗಲ್ಲ. ಸರಿಯಾಗಿ ಯೋಚಿಸು.
ಸರಿಯಾಗಿ ಯೋಚನೆ ಮಾಡು, ಈ ನೀಚ ಯೋಚನೆಯನ್ನು ತ್ಯಜಿಸಿ ಧರ್ಮ ಮಾರ್ಗವನ್ನು ಅನುಸರಿಸು. ನೀನು ಈ ರೀತಿಯ ನೀಚ ದುಡಿಮೆಯನ್ನು ಮನೆ ಮಂದಿಯ ಪೋಷಣೆಗೆ ನೀನು ಮೀಸಲಾಗಿಡಬೇಡ. ಈ ಪಾಪದಲ್ಲಿ ಪಾಲು ಅವ್ರಿಗೆ ಬರಲ್ಲ. ನೀನೇನು ಅನ್ಯಾಯ ಮಾಡ್ತೀಯೋ ಅದು ನಿನಗೆ ಮಾತ್ರ. ಆ ಪಾಪದ ಫಲವನ್ನು ನೀನು ಮಾತ್ರ ಹೊರಬೇಕು. ಆದರೆ ನಿನ್ನ ಹೆಂಡತಿ ಆಗಲಿ ಮಕ್ಕಳಾಗಲಿ ಆ ಪಾಪವನ್ನು ಹೊರೋದಿಲ್ಲ. ಅನ್ಯಾಯದ ಕೊಡದ ಗಾತ್ರವನ್ನು ದೊಡ್ಡದು ಮಾಡಿಕೊಳ್ಬೇಡ. ಇದರಿಂದ ನಿನಗೆ ಯಾವ ಪುರುಷಾರ್ಥ ಲಭಿಸುತ್ತೆ? ನೀನು ನಿನ್ನ ಹೊಟ್ಟೆ ಹೊರೆಯುವುದಕ್ಕಾಗಿ ಬೇರೆ ಉದ್ಯೋಗಗಳನ್ನೇನಾದರೂ ಮಾಡು. ಯಾಕೆ ಈ ದುಷ್ಕೃತ್ಯವನ್ನೆಲ್ಲ ಮಾಡ್ತೀಯಾ? ಇನ್ನೊಬ್ಬರನ್ನು ಯಾಕೆ ದರೋಡೆ ಮಾಡ್ತೀಯಾ ಅಂತ ಭರದ್ವಾಜ ಋಷಿಗಳು ಈ ಬೇಡನಲ್ಲಿ ಹೇಳ್ತಾರೆ. ಆಗ ಪ್ರಚೇತಸನು ಗಾಬರಿಗೊಳ್ತಾನೆ. ಈ ಬೇಡನಿಗೆ ಗಾಬರಿಯಾಗುತ್ತೆ. ಅವನ ಹೃದಯಕ್ಕೆ ಸೂಜಿ ಚುಚ್ಚಿದಾಗೆ ಆಗುತ್ತೆ, ಸೂಜಿ ಚುಚ್ಚಿದ ಅನುಭವ ಆಗುತ್ತೆ. ಅವನು ಅದನ್ನೇ ತಲೆಯಲ್ಲಿ ಯೋಚನೆ ಮಾಡಿಕೊಂಡು ನೇರವಾಗಿ ಮನೆಗೆ ಬರ್ತಾನೆ. ಅವಸರವಾಗಿ ಹೋಗ್ತಾ ಇರುವಾಗ ಈ ಮುನಿಗಳು ಭರದ್ವಾಜ ಋಷಿಗಳು ಏನು ಹೇಳಿದ್ರು ಅದನ್ನೇ ಮೆಲುಕು ಹಾಕ್ಕೊಂಡು ಮನೆಗೆ ಹೋಗ್ತಾನೆ. ಆ ಋಷಿ ವಾಕ್ಯವನ್ನು ಪ್ರಶ್ನಾರೂಪದಲ್ಲಿ ತನ್ನ ಹೆಂಡತಿ ತನ್ನ ಮಡದಿಯಲ್ಲಿ ಕೇಳ್ತಾನೆ. ಆದರೆ ಅವಳು ಕೊಟ್ಟ ಉತ್ತರ ಈ ವ್ಯಾಧನಿಗೆ ಮನದಲ್ಲಿ ಗಾಬರಿ ಹುಟ್ಟಿಸಿಬಿಡತ್ತೆ. ಯಾಕಂದರೆ ಅವನು ಕೇಳ್ತಾನೆ, ಹೀಗೆ ನಾನು ಇವಾಗ ಏನೇ ಮಾಡಿ ಸಂಪಾದನೆ ಮಾಡಿ ತಂದ ಹಣದಲ್ಲಿ ನೀವು ಅದನ್ನೆಲ್ಲ ಬಳಸ್ಕೋತೀರಾ. ಅದರಿಂದ ನಾನೇನಾದರೂ ಪಾಪಕರ್ಮಗಳನ್ನು ಮಾಡಿದರೆ ಅದನ್ನು ನೀವು ಆ ಭಾರವನ್ನು ಹೊತ್ಕೋತೀರಾ ಅಂತ. ಅದಕ್ಕೆ ಅವನ ಹೆಂಡತಿ ಏನು ಹೇಳ್ತಾಳೆ, ಸ್ವಾಮಿ, ಎಂದಿಗೂ ಈ ರೀತಿ ನಮ್ಮನ್ನು ನೀವು ಹೀಗೆ ಪ್ರಶ್ನಿಸಲಿಲ್ಲ. ಯಾಕೆ ಈ ರೀತಿ ಸಂಶಯ ಮೂಡಿತು ಎಂಬ ಅರಿವು ನನಗಾಗ್ತಾ ಇಲ್ಲ. ಎಲ್ಲಿಂದ ನೀವು ಸಂಪಾದಿಸಿದ್ದೀರಿ, ಯಾವ ಮೂಲದಿಂದ ನೀವು ಸಂಪಾದಿಸಿದ್ದೀರಿ ಎಂಬ ಪ್ರಶ್ನೆಯನ್ನು ಕೇಳುವ ಧೈರ್ಯವೂ ನಮ್ಮಲ್ಲಿಲ್ಲ. ಅದಲ್ಲದೆ ಪ್ರತಿದಿನ ಪ್ರಶ್ನಿಸುವುದು ಸತಿ ಧರ್ಮವೂ ಕೂಡ ಅಲ್ಲ. ಕ್ರೂರತನದಿಂದಲೇ ನೀವು ಸಂಪಾದಿಸುವುದಾದರೂ ನಮಗೆ ಆ ಕುರಿತು ಏನೂ ತಿಳಿದಿಲ್ಲ. ದುರ್ವಾಜನೆಯ ಅಂದರೆ ನೀವು ದುರ್ಮಾರ್ಗದಲ್ಲಿ ಗಳಿಸಿದಂತಹ ಪಾಪ ಪುಣ್ಯ ಅದು ನಮಗೆ ಸೇರಲ್ಲ, ಅದು ನಿಮ್ಮ ಪಾಲಿಗೆ ಸೇರಿದ್ದಾಗಿರುತ್ತೆ. ಪ್ರಾಮಾಣಿಕವಾದ ಧರ್ಮ ಸಮ್ಮತವಾದ ಅನಿಸಿಕೆಯನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಿದ್ದೇನೆ ಅಂತ ಅವನ ಮಡದಿ ಅವನಲ್ಲಿ ಹೇಳ್ತಾಳೆ. ಮನೆಯ ಯಜಮಾನನಾದವನು ಮಾತ್ರ ಇದಕ್ಕೆ ಹೊಣೆಯಾಗುತ್ತಾನೆ ಎನ್ನುವ ಉತ್ತರ ಬೇಡನಿಗೆ ಸಿಗುತ್ತೆ. ಇವಾಗ ಅವನು ಚಿಂತಾಕ್ರಾಂತನಾಗ್ತಾನೆ. ಪ್ರಚೇತಸನಿಗೆ ತಾನು ಗೈದಿರುವ ಅಪರಾಧದ ಅರಿವಾಗತ್ತೆ. ಕಣ್ಣನ್ನು ತೆರೆಸಿದ ಮಹಾಮುನಿಗಳನ್ನು ಮನಸಾ ವಂದಿಸ್ತಾರೆ. ಅಂದಿನವರೆಗೆ ಗೈದ ಪಾಪಕ್ಕೆ ಪರಿಮಾರ್ಜನೆ ಹೇಗೆ ಶಕ್ಯ? ದೇಹ ದಂಡಿಸಿ ಏಕಾಗ್ರತೆಯನ್ನು ಸಾಧಿಸಿ ಮನದಲ್ಲಿ ಪರಬ್ರಹ್ಮನನ್ನು ಚಿಂತಿಸಿ ಪುನೀತರಾಗುವುದೊಂದೇ ಉಳಿದಿರುವ ಮಾರ್ಗವೆಂದು ವ್ಯಾಸನಿಗೆ ಅರಿವಾಗತ್ತೆ. ಇದಕ್ಕೆಲ್ಲ ಇದೊಂದೇ ಪರಿಹಾರ ಅಂತ ಅಂದ್ಕೊಳ್ತಾರೆ. ಅದಕ್ಕಾಗಿ ಆತ್ಮೋದ್ಧಾರಕ್ಕೆ ತಪೋವನದತ್ತ ಸಾಕ್ತಾರೆ. ಹರಿವ ತೊರೆಯಲ್ಲಿ ಪವಿತ್ರ ಸ್ನಾನವನ್ನು ಮಾಡಿ ಮನದಲ್ಲಿ ಶುಚೀರ್ಭೂತನಾಗಿ ಪದ್ಮಾಸನವನ್ನು ಹಾಕ್ಕೊಂಡು ಅಂತರ್ಮುಖಿಯಾಗಿ ಕುಳಿತುಕೋತಾರೆ. ಓಂಕಾರ ಝೇಂಕಾರ ಅಲೆಯಾಗಿ ಹೊರಬರುತ್ತೆ. ಯೋಗಿಗಳ ಹೃದಯ ಗರ್ಭದಲ್ಲಿ ನಿಂತು ಸದಾ ಆನಂದವನ್ನು ಕೊಡುವ ಜಗದುದ್ಧಾರನ ದರ್ಶನವಾಗುತ್ತೆ. ಲೌಕಿಕವನ್ನು ಮರೆತು ಅಂದರೆ ಈ ಬಾಹ್ಯ ಪ್ರಪಂಚವನ್ನು ಮರೆತು ಅಂತರ್ಮುಖಿಯಾದ ಫಲವಾಗಿ ಅವನಿಗೆ ಬಾಹ್ಯ ಪ್ರಪಂಚ ಮರೆತು ಹೋಗುತ್ತೆ. ಹೃದಯವು ಶುದ್ಧವಾಗುತ್ತೆ, ಚಿತ್ತವು ಹುತ್ತವಾಗುತ್ತೆ. ತಾನು ಕುಳಿತ ಸುತ್ತಮುತ್ತಲೂ ಹುತ್ತವೇ ಬೆಳೆದು ದೇಹಕ್ಕೆ ಶ್ರೀರಕ್ಷೆಯಾಗುತ್ತೆ. ಆ ವಾಲ್ಮೀಕವೇ ತಾಯಿ ತಂದೆಯಂತೆ ಸಂರಕ್ಷಣೆ ನೀಡಿತು. ವಾಲ್ಮೀಕ ಅಂದರೆ ಇಲ್ಲಿ ಅರ್ಥ ಹುತ್ತವನ್ನು ವಾಲ್ಮೀಕ ಅಂತ ಕರೆಯಿತು. ಅದು ಸುತ್ತಲೂ ಬೆಳೆದು ಬಿಡುತ್ತಲ್ವ, ಅದಕ್ಕೆ ಅವರಿಗೆ ವಾಲ್ಮೀಕಿ ಅನ್ನೋ ಹೆಸರು ಬರುತ್ತೆ. ಪುಣ್ಯಾತ್ಮರಾದ ಋಷಿ ದರ್ಶನದಿಂದ ತನ್ನ ಜೀವನದ ಗತಿಯನ್ನು ಬದಲಿಸಿಕೊಂಡು ಪುನೀತರಾಗ್ತಾರೆ. ಪೃಥ್ವಿಯ ತಳಭಾಗದಲ್ಲಿರುವ ಕಾಂಚನವು ಶೋಧಿಸಿ ಶುದ್ಧೀಕರಿಸಲ್ಪಟ್ಟಾಗ ಮೈ ಕೈಗಳಿಗೆ ಒಪ್ಪುವ ಆಭರಣಗಳಂತೆ ಪರಮಪೂಜ್ಯರಾದ ಮುನಿಗಳ ದರ್ಶನದಿಂದ ನಿಕೃಷ್ಟವಾದ ಜೀವನಕ್ಕೆ ತಿಲಾಂಜಲಿಯನ್ನಿತ್ತು ಜಗತ್ತಿಗೆ ಚಂದ್ರನಂತೆ ತಂಪನ್ನು ನೀಡುವ ಮಹರ್ಷಿಯಾದನು. ವಾಲ್ಮೀಕಿ ಎಂದು ಕೀರ್ತಿ ಪಡೆದನು. ಬಂಗಾರದ ಸಂಪರ್ಕದಿಂದಾಗಿ ಬೆಳ್ಳಿಯು ಸ್ವರ್ಣವಾಗುತ್ತೆ. ಅಂತಹ ಒಂದು ದುಷ್ಕೃತ್ಯವನ್ನು ಮಾಡ್ತಾ ಇದ್ದಂತಹ ಪ್ರಚೇತಸನು, ಅಂತಹ ಬೇಡನು, ಕೆಟ್ಟ ಬೇಡನು ಕೂಡ ಈ ಥರ ಒಂದು ಮಹರ್ಷಿಯಾಗಿ ಬದಲಾವಣೆಯನ್ನು ಪಡ್ಕೋತಾರೆ. ರಾಮಾಯಣದ ಈ ಭಾಗವನ್ನು
ಎಲ್ಲರೂ ಆತ್ಮೀಯವಾಗಿ ಕೇಳಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಭಾಗದಲ್ಲಿ ರಾಮಾಯಣವು ಹೇಗೆ ರಚಿಸಲ್ಪಟ್ಟಿತು ಅನ್ನೋದರ ಬಗ್ಗೆ ತಿಳಿದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರಗಳು. ಮುಂದಿನ ಭಾಗವನ್ನು ತಪ್ಪದೇ ವೀಕ್ಷಿಸಿ. ಹಾಗೆಯೇ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನಂತೂ ಮರಿಬೇಡಿ.